ಒಂದು ಅರಮನೆ ಇರ್ತದೆ. ಅರಮನೆಯಲ್ಲಿ ರಾಜ ಮಂತ್ರಿ ಎಲ್ಲರೂ ಇರ್ತಾರೆ. ಅದರಲ್ಲಿ ಮಂತ್ರಿ ಯಾವಾಗಲೂ ಒಂದು ಸಂದೇಶನ ಹೇಳ್ತಾನೆ ಇರ್ತಾರೆ ರಾಜರಿಗೆ. ಏನೇ ಆಗಲಿ, ಒಳ್ಳೇದಾಗಲಿ ಕೆಟ್ಟದ್ದಾಗಲಿ, ಯಾರಾದರೂ ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದಿರೋದು ಅಂದರೂ ಕೂಡ ಅದೆಲ್ಲ ಒಳ್ಳೇದಕ್ಕಾಯ್ತು ಅಂತ. ಏನೇ ಒಂದಾಗಲಿ, ಕೆಟ್ಟದ್ದಾಗಲಿ ಒಳ್ಳೇದಾಗಲಿ, ಅದೆಲ್ಲ ಒಳ್ಳೇದೇ ಆಯಿತು ಅಂತ ಮಂತ್ರಿ ರಾಜರಿಗೆ ಹೇಳ್ತಾನೆ ಇರ್ತಾರೆ. ಒಂದ್ಸಾರಿ ಮಂತ್ರಿ ಮತ್ತು ರಾಜರು ಇಬ್ಬರು ಕೂಡ ಕಾಡಿಗೆ ಬೇಟೆಗೆ ಅಂತ ಹೋಗ್ತಾರೆ. ಹೋದಂಥ ಸನ್ನಿವೇಶದಲ್ಲಿ ಮಹಾರಾಜರಿಗೆ ಕಾಲು ಹಿಡುಗಿ ಹೆಬ್ಬೆರಳಿಂದ ರಕ್ತಸ್ರಾವ ಆಗೋದಕ್ಕೆ ಶುರುವಾಗುತ್ತೆ. ಆವಾಗ ಕೂಡ ಮಂತ್ರಿ ಹೇಳ್ತಾರೆ ಆದದ್ದೆಲ್ಲ ಒಳ್ಳೆಯದೇ ಆಯಿತು ಅಂತ. ಆಗ ಇದು ಮಹಾರಾಜರಿಗೆ ತುಂಬ ಕಿರಿಕಿರಿ ಅನ್ನಿಸ್ತದೆ. ಹಾಗೆ ಒಂದಷ್ಟು ದೂರ ಮುಂದಕ್ಕೆ ಹೋಗ್ತಾರೆ. ಒಂದು ದೊಡ್ಡ ಗುಂಡಿ ಇರ್ತದೆ. ಗುಂಡಿ ಒಳಗಡೆ ಮಂತ್ರಿ ಬಿದ್ದುಬಿಡ್ತಾರೆ. ಮೇಲಕ್ಕೆ ಬರೋದಕ್ಕೆ ಆಗೋದಿಲ್ಲ. ಆಗ ಹೇಳ್ತಾರೆ, ಮಹಾರಾಜರು ಹೇಳ್ತಾರೆ ಮಂತ್ರಿಗೆ, ಏನು ಮಂತ್ರಿಗಳೇ, ಆದದ್ದೆಲ್ಲ ಒಳ್ಳೆಯದೇ ಆಗಿರ್ಬೇಕಲ್ವ ಈಗ ಅಂತ. ಅದಕ್ಕೆ ಮಂತ್ರಿ ಹೇಳ್ತಾರೆ, ಹೌದು ಮಹಾರಾಜರೇ, ಆಗಿರೋದೆಲ್ಲ ಒಳ್ಳೆಯದೇ ಆಯಿತು ಅಂತ. ಆಗ ಮಹಾರಾಜರು ಹೇಳ್ತಾರೆ, ನೀನು ಸ್ವಲ್ಪ ಹೊತ್ತು ಗುಂಡಿ ಒಳಗೆ ಇರು, ನಾನು ಸ್ವಲ್ಪ ಇಲ್ಲೇ ತಿರುಗಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಆದದ್ದೆಲ್ಲ ಒಳ್ಳೇದಾಯ್ತು ಅಂದ್ಬಿಟ್ಟು ರಾಜರು ಕೂಡ ಅವ್ರಿಗೆ ಮುಂದಕ್ಕೆ ಹೋಗ್ತಾರೆ. ಒಂದಷ್ಟು ದೂರ ನಡೆದು ಹೋದ್ಮೇಲೆ ಒಂದು ಕಾಡು ಜನರ ಗುಂಪು ಬಂದು ಮಹಾರಾಜರನ್ನ ಹಿಡಿದು ಅವರ ತಾಂಡಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ವಿಜೃಂಭಣೆಯಿಂದ ದೊಡ್ಡ ಹಬ್ಬ ನಡೀತಾ ಇರುತ್ತೆ. ಅಲ್ಲಿ ಆ ದೇವರಿಗೆ ಒಂದು ನರಬಲಿಯನ್ನು ಕೊಡಬೇಕಾಗಿರುವಂಥ ಸನ್ನಿವೇಶ. ಆಗೇನಾಗುತ್ತೆ, ಮಹಾರಾಜರನ್ನ ಆ ಕಡೆ ಈ ಕಡೆ ಕಟ್ಟಾಕಿ ಒಂದು ಹರಿತವಾದಂಥ ಖಡ್ಗದಿಂದ ಅವರನ್ನು ಕತ್ತರಿಸ್ಬೇಕು. ಆ ಟೈಮಲ್ಲಿ ಅಲ್ಲಿ ಒಂದು ತಾಂಡ್ಯದ ಮುಖಂಡ ನಿಲ್ಲಿಸಿ, ಇದು ಬಲಿ ಕೊಡೋದಕ್ಕೆ ಯೋಗ್ಯವಾದದ್ದಲ್ಲ, ಈ ಮನುಷ್ಯ ಯೋಗ್ಯವಾದವನಲ್ಲ, ಕಾಲಿಂದ ರಕ್ತ ಸುರಿತಾ ಇದೆ, ಇದನ್ನು ಬಲಿ ಕೊಟ್ಟರೆ ನಮ್ಮ ದೇವರು ಸ್ವೀಕಾರ ಮಾಡೋದಿಲ್ಲ ಅಂತ ಮಹಾರಾಜರನ್ನ ಬಿಟ್ಟು ಕಳಿಸ್ಬಿಡ್ತಾರೆ. ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡ್ ಬಂದಂಥ ಮಹಾರಾಜ ಗುಂಡಿ ಹತ್ರ ಬಂದು ಮಂತ್ರಿಗಳನ್ನ ಗುಂಡಿಯಿಂದ ಹೊರಗಡೆ ಕರ್ಕೊಬಂದು ಹೇಳ್ತಾರೆ, ಮಂತ್ರಿಗಳೇ, ನೀವು ಹೇಳ್ತಿದ್ದ ಮಾತು ತುಂಬ ಸತ್ಯ. ಆದದ್ದೆಲ್ಲ ಒಳ್ಳೇದಾಯ್ತು ಅಂತಿದ್ರಿ. ನನಗೆ ಕಾಲು ಏಟಾಗಿಲ್ಲ ಅಂದಿದ್ರೆ ಇವತ್ತು ನನ್ನ ತಲೆ ಇರ್ತಿರ್ಲಿಲ್ಲ, ನನ್ನನ್ನು ಕಡಿದು ದೇವರಿಗೆ ಸಮರ್ಪಣೆ ಮಾಡಿಬಿಡ್ತಿದ್ರು ಅಂತ. ಆಗ ಮಂತ್ರಿಗಳು ಹೇಳ್ತಾರೆ, ಹೌದು ಮಹಾರಾಜರು, ಆದದ್ದೆಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ. ಮಹಾರಾಜರು ಹೇಳ್ತಾರೆ, ನನಗೇನೋ ಕಾಲೇಟಾಗಿ ಒಳ್ಳೇದಾಯಿತು, ನೀನು ಗುಂಡಿಗೆ ಬಂದು ನಿಂಗೆ ಗುಂಡಿಗೆ ಬಿದ್ದು ನಿನಗೇನು ಒಳ್ಳೇದಾಯಿತು ಅಂತ ಕೇಳ್ತಾರೆ. ಆಗ ಮಂತ್ರಿಗಳು ಹೇಳ್ತಾರೆ, ನಾನೇನಾದರೂ ಗುಂಡಿಗೆ ಬಿದ್ದಿಲ್ಲ ಅಂದರೆ, ನೀವು ನನ್ನ ಬಿಟ್ಟೋಗಿಲ್ಲ ಅಂತಂದರೆ ನಾನು ನಿಮ್ಮ ಜೊತೆ ಬರ್ತಿದ್ದೆ. ಆಗ ಕಾಡು ಜನರು ನಿಮ್ಮ ಜೊತೆ ನನ್ನನ್ನು ಕೂಡ ಎಳ್ಕೊಂಡೋಗಿ ನನ್ನನ್ನು ಆ ದೇವರಿಗೆ ಬಲಿ ಕೊಡ್ತಿದ್ರು, ಯಾಕೆಂದರೆ ನಾನು ತುಂಬ ಆರೋಗ್ಯವಾಗಿದ್ದೆ ಅಂತ. ಇಷ್ಟೇ ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಭಗವದ್ಗೀತೆಯಲ್ಲಿ ಆದುದೆಲ್ಲವೂ ಒಳ್ಳೆಯದಕ್ಕೆ ಆಗಿದೆ ಅನ್ನೋ ಭಾವದಲ್ಲಿ ನಾವು ಬಂದಂಥ ಸನ್ನಿವೇಶವನ್ನು ಬಂದಾಗೆ ಸ್ವೀಕಾರ ಮಾಡ್ತಾ ಹೋದರೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.